ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ರೋಡ್ ಸೈಡ್ ಅಲ್ಲಿ ಅಥವಾ ಹೋಟೆಲ್ ಅಲ್ಲಿ ಸಿಗೋ ತರ ರೈಸ್ ಬಾತ್ ನ ಮನೇಲಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದನ್ನ ರೈಸ್ ಬಾತ್ ಅಂತಾನೂ ಕರೀತಾರೆ, ಹಾಗೆ ಟೊಮೆಟೊ ಬಾತ್ ಅಂತಾನೂ ಕರೀತಾರೆ. ಈ ಟೊಮೆಟೊ ಬಾತ್ ನ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ನ ತಗೊಳ್ಳಿ. ಅದರಲ್ಲಿ ನಾನಿಲ್ಲಿ ಚಿಕ್ಕ ಸೈಜ್ 3 ಹುಳಿ ಟೊಮೆಟೊನ ತಗೊಂಡಿದ್ದೀನಿ. ನೀವು ದಪ್ಪ ಸೈಜ್ ಟೊಮೆಟೊನ ತಗೊಂಡಿದ್ದೀರಾ ಅಂತ ಅಂದ್ರೆ 2 ತಗೊಂಡ್ರೆ ಸಾಕಾಗತ್ತೆ. ಆದಷ್ಟು ಹುಳಿ ಟೊಮೆಟೊನ ತಗೋಬೇಕಾಗತ್ತೆ ಇದಕ್ಕೆ. ಹಾಗೇನೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಿಮ್ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಅಂದ್ರೂ ಕೂಡ ನೀವು ಈ ತರ ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಘಮ ಬರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಕೊಳ್ಳಿ. ನಂತರ ಇನ್ನೊಂದ್ ಕಡೆ ಒಂದು ಕುಕ್ಕರ್ ನ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವೇನಾದ್ರೂ ಪಾತ್ರೆನಲ್ಲಿ ಮಾಡಿ ಅಭ್ಯಾಸ ಇತ್ತು ಅಂತ ಅಂದ್ರೆ ನೀವು ಪಾತ್ರೆನಲ್ಲಿ ಕೂಡ ಮಾಡ್ಕೋಬಹುದು. ಕುಕ್ಕರ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗತ್ತೆ, ಟೈಮ್ ಸೇವ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಒಂದು 5 ರಿಂದ 6 ಚಮಚ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೇನೆ 2 ಮರಾಠ ಮೊಗ್ಗು, ಹಾಗೇನೆ 1 ಸ್ಟಾರ್ ಹೂವ, 2 ಏಲಕ್ಕಿ, 2 ಲವಂಗ, 3 ಪೀಸ್ ಆಗುವಷ್ಟು ಚಕ್ಕೆನ ಸೇರಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಹಸಿಮೆಣಸಿನ್ಕಾಯಿ, 1 ದಪ್ಪ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ನಿಮ್ಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರ್ಗು ಕೂಡ ನೀವು ಹುರ್ಕೋಬೇಕಾಗತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಖಾರಕ್ಕೋಸ್ಕರ ನಾನು 2 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಯಾಕಂದ್ರೆ ಮುಂದೆ ನಾವು ಖಾರದ ಪುಡಿ ಕೂಡ ಹಾಕೋದ್ರಿಂದ ಇವಾಗ್ಲೇ ನಾವು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಬಿಟ್ರೆ ತುಂಬಾನೇ ಖಾರ ಆಗತ್ತೆ. ಆ ಒಂದ್ ಕಾರಣಕ್ಕೋಸ್ಕರ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗತ್ತಲ್ವಾ, ನಮ್ಗೆ ಈ ರೈಸ್ ಬಾತ್ ಅನ್ನೋದು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಆ ಒಂದ್ ಕಾರಣಕ್ಕೋಸ್ಕರ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರ್ಗು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಿದೆ, ಹಾಗೇನೆ ಗೋಲ್ಡನ್ ಬ್ರೌನ್ ಕೂಡ ಆಗಿದೆ. ನೀವು ಬೇಕು ಅಂತಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಸೋಂಪು ಕೂಡ ಹಾಕೊಳ್ಬಹುದು. ಆದ್ರೆ ಕೆಲವೊಂದ್ ಕಡೆ ಸೋಂಪು ಹಾಕ್ತಾರೆ, ಇನ್ನು ಕೆಲವೊಂದ್ ಕಡೆ ಹಾಕೋದಿಲ್ಲ. ಬಟ್ ನಮ್ಮನೆಯಲ್ಲಿ ನಾನು ಹಾಕ್ತಿರಾನೆ ಮಾಡ್ತೀನಿ. ಯಾಕೆಂತಂದ್ರೆ ಅದು ಸ್ವಲ್ಪ ಬಾಯಿಗೆಲ್ಲ ಸಿಗೋದ್ರಿಂದ ಅಷ್ಟೊಂದು ಇಷ್ಟ ಆಗಲ್ಲ ಅಂತ. ಮತ್ತೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 1 ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ದಪ್ಪ ಸೈಜ್ದು 1 ಹುಳಿ ಟೊಮೆಟೊನ ಈ ತರ ಉದ್ದುದ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಇದೇ ತರ ಮಾಡ್ಕೊಳ್ಳಿ. ನೀವೇನಾದ್ರೂ ಫಾರಂ ಟೊಮೆಟೊನ ತಗೊಂಡಿದ್ದೀರಾ ಅಂತ ಅಂದ್ರೆ ಅದರಲ್ಲಿ ಸ್ವೀಟ್ ಇರತ್ತೆ ಫಾರಂ ಟೊಮೆಟೊನಲ್ಲಿ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಟೊಮೆಟೊ ಬಾತು. ಈ ತರ ಹುಳಿ ಟೊಮೆಟೊ ಹಾಕೋದ್ರಿಂದ ತುಂಬಾನೇ ರುಚಿಯಾಗಿರತ್ತೆ. ಇದಕ್ ನಾವು ಎಕ್ಸ್ಟ್ರಾ ಲೆಮನ್ ಹಾಕ್ಬೇಕು ಅಂತ ಏನು ಇಲ್ಲ, ಇಷ್ಟೇ ಸಾಕಾಗತ್ತೆ. ಮೊದ್ಲೇ ರುಬ್ಬಿಟ್ಕೊಂಡಿದ್ವಲ್ವಾ ಮಿಶ್ರಣ, ಅದನ್ನ ಇದ್ರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಇದನ್ನ ಪೂರ್ತಿಯಾಗಿ ಹಾಕೊಳ್ಳಿ ಇದಕ್ಕೆ. ಹಾಗೇನೆ ಟೊಮೆಟೊ ಎಲ್ಲ ನೀಟಾಗಿ ನುಣ್ಣಗಾಗೋ ತರ ರುಬ್ಕೊಂಡಿರಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾವು ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ ಗಳನ್ನ ಮಿಕ್ಸ್ ಮಾಡ್ತಾ ಹೋಗೋಣ. ಫಸ್ಟ್ ನಾನಿಲ್ಲಿ 1/4 ಚಮಚ ಆಗೋಷ್ಟು ಅರ್ಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ. ನೆನ್ಪಿರ್ಲಿ, ಈ ಟೊಮೆಟೊ ಬಾತ್ಗೆ ನೀವು ಜಾಸ್ತಿ ಅರ್ಶಿನ ಹಾಕೋದಕ್ ಹೋಗ್ಬೇಡಿ, ಆಮೇಲೆ ಕಲರ್ ಒಂಥರ ಕಾಣಿಸೋದಕ್ ಸ್ಟಾರ್ಟ್ ಆಗತ್ತೆ, ತಿನ್ನೋದಕ್ಕೂ ಅಷ್ಟೊಂದು ಮಜಾ ಇರಲ್ಲ. 1/4 ಚಮಚ ಆಗುವಷ್ಟು ಅರ್ಶಿನದ ಪುಡಿನ ಹಾಕೊಳ್ಳಿ. ನಂತರ 1 ಚಮಚ ಆಗುವಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೊಂಡಿದ್ದೀನಿ. ನಿಮ್ಮನೇಲಿ ನೀವು ಮಾಡ್ಸಿರೋ ಖಾರದ ಪುಡಿ ಏನಾದ್ರೂ ಖಾರ ಇದೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಖಾರದ ಪುಡಿ, ಹಾಗೇನೆ 1 ಚಮಚ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿದ ನಂತರ ಚೆನ್ನಾಗಿ ಇದನ್ನ ಒಂದ್ ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೇನೆ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ಬೇಕು, ಅಲ್ಲಿವರೆಗೂ ಕೂಡ ನೀವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಇದ್ರಲ್ಲಿ ಹಾಕಿರೋ ಎಲ್ಲಾ ಇಂಗ್ರೀಡಿಯೆಂಟ್ ಕೂಡ ಹಸಿಯಾಗಿರೋದು. ಈಗ ಟೊಮೆಟೊ ಆಗಿರ್ಬೋದು, ನಾವು ರುಬ್ಕೊಂಡಿದ್ದಂತಹ ಮಸಾಲ ಆಗಿರ್ಬೋದು, ಎಲ್ಲ ಹಸಿಯಾಗಿರೋದನ್ನೇ ಸೇರಿಸ್ಕೊಂಡಿರೋದ್ರಿಂದ ಒಂದ್ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಡೋವರ್ಗುನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಾ ಎಷ್ಟ್ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೈಡಲ್ಲೆಲ್ಲ ಯಾವಾಗ ಎಣ್ಣೆ ಬಿಡುತ್ತಲ್ವಾ ಅವಾಗ ಇದು ನೀಟಾಗಿ ಆಗಿದೆ ಅಂತ ಅರ್ಥ. ಹಾಗೇನೆ ಫ್ಲೇವರ್ ಕೂಡ ಬರೋದಕ್ ಸ್ಟಾರ್ಟ್ ಆಗುತ್ತೆ. ಘಮ ಬರೋದಕ್ ಸ್ಟಾರ್ಟ್ ಆದವಾಗ ನಮ್ಗೆ ಒಂದ್ ಅರ್ಧ ಭಾಗದಷ್ಟು ಇದು ಬೆಂದಿದೆ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಬಟಾಣಿನ ಹಾಕೊಳ್ಳೋಣ. ನೀವೇನಾದ್ರೂ ಗ್ರೀನ್ ಬಟಾಣಿ ಇತ್ತು ಅಥವಾ ಹಸಿ ಬಟಾಣಿನ ಬಿಡಿಸಿ ಇಟ್ಕೊಂಡಿದೀರಾ ಅಂತ ಅಂದ್ರೆ ಅದನ್ನ ಕೂಡ ಸೇರಿಸ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ಈ ತರ ನೆನೆ ಇಟ್ಕೊಳ್ಳಿ ರಾತ್ರಿನೇ, ಬೆಳಗ್ಗೆ ಎದ್ದು ಮಾಡ್ಬೇಕಾದ್ರೆ ಈಸಿ ಆಗತ್ತೆ. ಸೊ ನಾನ್ ರಾತ್ರಿನೇ ಬಟಾಣಿನ ನೆನೆ ಇಟ್ಕೊಂಡಿದ್ದೆ, ಹಂಗಾಗಿ ಈ ಟೈಮಲ್ಲಿ ಬಟಾಣಿ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವೇನಾದ್ರೂ ಬಟಾಣಿ ತಿನ್ನೋದಿಲ್ಲ ಅಂತ ಅಂದ್ರೆ ನೀವು ಹಾಕೋ ಅವಶ್ಯಕತೆ ಇರೋದಿಲ್ಲ.
ಬಟಾಣಿ ಎಲ್ಲ ಹಾಕಿದ ನಂತರ ಇದನ್ನ ಒಂದ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ರೈಸ್ ಬಾತ್ಗೆ ಬಟಾಣಿ ಹಾಕಿದ್ರೇನೆ ಚಂದ, ಇಲ್ಲ ಅಂತಂದ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ, ಪ್ಲೇನ್ ಆಗ್ಬಿಡತ್ತೆ. ಸೊ ಹಾಗಾಗಿ ಬಟಾಣಿನ ಸೇರಿಸ್ಕೊಳ್ಳಿ. ಇದನ್ನ ಚೆನ್ನಾಗಿ ಎಣ್ಣೆ ಬಿಡೋವರ್ಗುನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರ್ಬೇಕು. ಇದು ಎಷ್ಟು ಚೆನ್ನಾಗಿ ನಾವು ಎಣ್ಣೆ ಬಿಡೋವರೆಗೂ ಎಷ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರತ್ತೆ ಇದು ತಿನ್ಬೇಕಾದ್ರೆ. ಈ ಟೈಮಲ್ಲಿ ನಾನೊಂದ್ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ. ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದಕ್ಕೆ ಸರಿಯಾಗಿ ನೀರನ್ನ ಅಳತೆ ಮಾಡಿ ತಗೋಬೇಕಾಗತ್ತೆ. ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ನಾನಿಲ್ಲಿ 2.5 ಗ್ಲಾಸ್ ಆಗೋಷ್ಟು ನೀರನ್ನ ತಗೊಂಡಿದ್ದೀನಿ. 3 ಗ್ಲಾಸ್ ನೀರನ್ನ ತಗೋಬೇಕು. ಆದ್ರೆ ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ ಅಲ್ಲಿ ಮಸಾಲಾ ಇರೋದ್ರಿಂದ, ಗ್ರೇವಿ ಇರೋದ್ರಿಂದ 3 ಗ್ಲಾಸ್ ಕರೆಕ್ಟ್ ಆಗಿ ನೀರ್ ಹಾಕ್ಬಿಟ್ರೆ ತುಂಬಾ ಮುದ್ದೆ ತರ ಆಗೋಗತ್ತೆ ರೈಸ್. ಹಂಗಾಗಿ 2.5 ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನ ತಗೊಂಡಿದ್ದೀನಿ. ಹಾಗೇನೆ ನಾನಿಲ್ಲಿ ಬುಲೆಟ್ ರೈಸ್ ಕೂಡ ತಗೊಂಡಿದ್ದೀನಿ. ನೀವು ಟೊಮೆಟೊ ರೈಸ್ ಬಾತನ್ನ ಮಾಡೋದಕ್ಕೂ ಮೊದ್ಲೇ ನೀವು ಅಕ್ಕಿನ ನೆನೆ ಇಟ್ಕೊಳ್ಳಿ. ಮಾಡೋ ಹೊತ್ತಲ್ಲಿ ಸರಿ ಹೋಗತ್ತೆ. ಆ ನೀರನ್ನೆಲ್ಲ ಚೆಲ್ಬಿಟ್ಟು ಬೇರೆ ನೀರನ್ನ ಅಕ್ಕಿ ಒಳಗಡೆ ಹಾಕ್ಬಿಟ್ಟು ಈ ತರ ಸೇರಿಸ್ಕೋಬೇಕಾಗತ್ತೆ. ಇವಾಗ ಒಂದ್ ರೌಂಡ್ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಒಂದ್ಸಲ ಉಪ್ಪು ಖಾರ ಹುಳಿನ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಳಿನ ಹಾಕ್ತಾ ಇಲ್ಲ. ನೀವೇನಾದ್ರೂ ಫಾರಂ ಟೊಮೆಟೊ ಯೂಸ್ ಮಾಡಿದ್ರೆ ಈ ಟೈಮಲ್ಲಿ ಒಂದ್ ಅರ್ಧ ಗಾತ್ರದಷ್ಟು ನಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗತ್ತೆ. ಕೊನೆಯಲ್ಲಿ 1/4 ಚಮಚ ಆಗುವಷ್ಟು ಉಪ್ಪನ್ನ ಇದರಲ್ಲಿ ಸೇರಿಸ್ಕೊಂಡು ಮತ್ತೆ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಂಡು 2 ವಿಷಲ್ ಆಗುವಷ್ಟು ಇದನ್ನ ಕೂಗಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಕರೆಕ್ಟ್ ಆಗಿ 2 ವಿಷಲ್ ಆಗುವಷ್ಟು ಇದನ್ನ ಕೂಗಿಸ್ಕೊಂಡಿದ್ದೀನಿ. ರೈಸ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ರೈಸ್ ಎಲ್ಲ ನೀಟಾಗಿ ಬೆಂದಿದೆ. ಹಾಗೇನೆ ನಾವು ಹಾಕಿರುವಂತಹ ಮಸಾಲ ಏನಿದೆ ಎಲ್ಲ ನೀಟಾಗಿ ಮೇಲ್ಗಡೆ ಬಂದಿದೆ. ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಮಸಾಲ ಅನ್ನೋದು ಎಲ್ಲಾ ಕಡೆಗೂ ಕೂಡ ಚೆನ್ನಾಗಿ ಹಿಡಿಯತ್ತೆ ರೈಸ್ಗೆಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ಸೊ ಇದನ್ನ ಟೊಮೆಟೊ ರೈಸ್ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬಹುದು. ಹಾಗೇನೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಹಾಕೊಡ್ಬಹುದು, ದೊಡ್ಡವ್ರಿಗೂ ಕೂಡ ಲಂಚ್ ಬಾಕ್ಸ್ಗೂ ಹಾಕೊಡ್ಬಹುದು. ಇದ್ರ ಜೊತೆಗೆ ಸಾಕಷ್ಟು ಜನ ಮೊಸರು ಗೊಜ್ಜುನ ಇಷ್ಟಪಡ್ತಾರೆ, ಇನ್ನ ಸಾಕಷ್ಟು ಜನ ತೆಂಗಿನಕಾಯಿ ಚಟ್ನಿನ ಇಷ್ಟಪಡ್ತಾರೆ. ಆದ್ರೆ ನಾನ್ ಇವತ್ತು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ತೆಂಗಿನಕಾಯಿ ಚಟ್ನಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ತೆಂಗಿನಕಾಯಿ ಚಟ್ನಿ ಬಂದು ನಮ್ಮ ಮಲೆನಾಡಲ್ಲಿ ನಾವು ಮಾಡೋ ರೀತಿನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರತ್ತೆ. ಅದ್ರಲ್ಲೂ ಈ ರೈಸ್ ಬಾತ್ಗಂತೂ ತುಂಬಾ ರುಚಿಯಾಗಿರತ್ತೆ. ಸೊ ಇದನ್ನ ಮಾಡೋದಕ್ಕೆ ಫಸ್ಟ್ ಒಂದು ಮಿಕ್ಸಿ ಜಾರ್ ಅನ್ನ ತಗೊಳ್ಳೋಣ. ಅದ್ರಲ್ಲಿ ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೋಬೇಕಾಗತ್ತೆ. ನೀವೇನಾದ್ರೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಕಾಯಿ ಚಟ್ನಿನ ಮಾಡ್ತೀರಾ ಅಂತ ಅಂದ್ರೆ ಹುರ್ಗಡ್ಲೆನ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇನೆ. ನಾನಿಲ್ಲಿ ಒಂದು 1/4 ಬಟ್ಲ ಆಗೋಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ಒಂದು 1/4 ಚಮಚ ಆಗೋಷ್ಟು ಜೀರಿಗೆನ ಹಾಕೋಬೇಕಾಗತ್ತೆ. ಇದು ಪಕ್ಕ ನಮ್ಮ ಮಲ್ನಾಡ್ ಸ್ಟೈಲ್ ಅಲ್ಲಿ ಮಾಡುವಂತಹ ತೆಂಗಿನಕಾಯಿ ಚಟ್ನಿ. ಇದಕ್ಕೆ 1/4 ಚಮಚ ಜೀರಿಗೆನ ಹಾಕಿದ ನಂತರ ಒಂದ್ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಚಪ್ಪೆ ಆದ್ರೆ ಮತ್ತೆ ನೀವು ಚಟ್ನಿ ಮಾಡಿದ್ಮೇಲೂ ಕೂಡ ಹಾಕೊಳ್ಬಹುದು. ಫಸ್ಟ್ ಚಟ್ನಿ ಏನಾದ್ರು ಉಪ್ಪು ಹಾಕ್ಬಿಟ್ರೆ ಮತ್ತೆ ನೀವ್ ಎಷ್ಟೇ ನೀರ್ ಸೇರ್ಸಿದ್ರು ಅಡ್ಜಸ್ಟ್ ಆಗಲ್ಲ ಅದು. ಉಪ್ಪನ್ನ ಹಾಕಿದ ನಂತರ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಒಂದು 2 ಎಷ್ಟಲಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಅಷ್ಟ್ ಹಾಕಿದ್ರೆ ಸಾಕಾಗತ್ತೆ. ನಂತರ ಇದಕ್ಕೆ ಒಂದು 5ರಿಂದ 6 ಎಷ್ಟಲಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆನೆ ತಗೊಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಬೆಳ್ಳುಳ್ಳಿ ಹಾಕಿದ ನಂತರ ನಾನು 1 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಖಾರನ ಇಷ್ಟ ಪಡೋರಾಗಿದ್ರೆ 2 ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ನಾನಿಲ್ಲಿ ಟೊಮೆಟೊ ರೈಸ್ ಬಾತ್ಗೂ ಕೂಡ ಖಾರ ಹಾಕಿರೋದ್ರಿಂದ ಚಟ್ನಿನೂ ತುಂಬಾ ಖಾರ ಆಗ್ಬಿಟ್ರೆ ತಿನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 1 ಹಸಿಮೆಣಸಿನ್ಕಾಯಿನ ಹಾಕೊಂಡಿದೀನಿ. ಹಾಗೆ ಇದಕ್ಕೆ ಒಂದ್ ಸ್ವಲ್ಪ 1 ಮುಷ್ಟಿ ಆಗುವಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಪ್ರಾಪರ್ ಆಗಿ ನೀವು ಹಸಿ ತೆಂಗಿನಕಾಯಿ ತುರಿನೇ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಕೂಡ ಕೊಬ್ಬರಿನ ಬಳಸಬಾರ್ದು. ಹಸಿ ತೆಂಗಿನಕಾಯಿ ತುರಿ ಹಾಕೊಂಡ್ರೇನೆ ಕಾಯಿ ಚಟ್ನಿ ಘಮ ಟೇಸ್ಟ್ ಬರೋದು. ಸೊ ಇದನ್ನೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಇದನ್ನ ರುಬ್ಬೋಕೆ ಎಷ್ಟು ಬೇಕು ಅಂತ ನೀರ್ನ ನೋಡ್ಕೊಂಡು ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಇದನ್ನ ರುಬ್ಕೊಳ್ಳಿ. ಫಸ್ಟೇ ಜಾಸ್ತಿ ನೀರನ್ನ ಹಾಕಿದ್ರೆ ಕಡ್ಲೆ ಎಲ್ಲ ನುರಿಯೋದಿಲ್ಲ. ಹಂಗಾಗಿ ಫಸ್ಟ್ ಚೂರ್ ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಆಗಾಗ ನೀರನ್ನ ಸೇರಿಸ್ಕೊಳ್ತಾ ರುಬ್ಕೋಬೇಕಾಗತ್ತೆ. ನಿಮ್ಗೆ ಹೋಟೆಲ್ ಅಲ್ಲಿ ಮಾಡೋ ತರ ನೀರ್ ಚಟ್ನಿ ಬೇಕು ಅಂತ ಅಂದ್ರೆ ನೀರನ್ನ ಒಂದ್ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ. ಇಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿಯಾಗ್ಬೇಕು ಅಂತ ಅಂದ್ರೆ ಇಷ್ಟಕ್ಕೇನೆ ಸ್ಟಾಪ್ ಮಾಡ್ಕೊಳ್ಳಿ. ಲಾಸ್ಟ್ ಅಲ್ಲಿ ಜಾರಲ್ಲಿ ಉಳಿದಿರುವಂತಹ ಚಟ್ನಿಗೆಲ್ಲ ಒಂದ್ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ನಾನು ಈ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಿಮ್ಗೆ ನೀರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಇವಾಗ ನಾನು ಒಂದ್ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಕಾದ್ರೆ ನೀವು ಉಪ್ಪನ್ನ ಇನ್ನೊಂದ್ ಸ್ವಲ್ಪ ಹಾಕೋಬಹುದು, ಚಪ್ಪೆ ಆಗಿದೆ ಅಂತ ಅಂದ್ರೆ. ಈ ತರ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಮ್ಮ ಮಲೆನಾಡಲ್ಲಿ ಮಾಡುವಂತಹ ತೆಂಗಿನಕಾಯಿ ಚಟ್ನಿ ರೆಡಿ ಆಗತ್ತೆ. ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ ಅಲ್ಲೂ ಇದೇ ತರಾನೇ ಮಾಡ್ತಾರೆ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಇದನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.